ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಸ್ಕರ್ಟ್ ಹೇಗೆ ಪ್ರಿಪೇರ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸ್ಯಾಟಿನ್ ಕ್ಲಾತ್ 5 ಮೀಟರ್ಸ್ ತೊಗೊಂಡಿದ್ದೀನಿ. ಲೈನಿಂಗ್ ಬಂದು 4 ಮೀಟರ್ಸ್ ತೊಗೊಂಡಿದ್ದೀನಿ. ಸೊ ಇವಾಗ ನಾವು ಫಸ್ಟ್ ಬೇಕಾಗಿರೋದು ಲೈನಿಂಗಲ್ಲಿ ನಾವು ಈ ಥರ 2 ಲೇಯರ್ಸ್ ಆಗಿ ಫೋಲ್ಡ್ ಮಾಡ್ಕೊಬೇಕು. ದೆನ್ ಅದಾದಮೇಲೆ ಟ್ರಯಾಂಗಲ್ ಶೇಪಲ್ಲಿ ನಾನು ಹೇಗೆ ಫೋಲ್ಡ್ ಮಾಡ್ತಿದ್ದೀನಿ ಆ ಥರ ಫೋಲ್ಡ್ ಮಾಡಬೇಕು. ಆವಾಗ ನಿಮಗೆ ಅಂಬ್ರೆಲಾ ಕಟ್ ಪ್ರಾಪರಾಗಿ ಬರುತ್ತೆ. ಸೊ ದೆನ್ ಇವಾಗ ನೆಕ್ಸ್ಟ್ ಏನಂತಂದರೆ ನಮ್ಮ ವೇಸ್ಟ್ ಸೈಜ್ ಎಷ್ಟಿದೆ ಅದು ಡಿವೈಡೆಡ್ ಬೈ 4 ಮಾಡಬೇಕು. ಡಿವೈಡೆಡ್ ಬೈ 4 ಮಾಡಿದಾಗ ನಿಮಗೆ ಟಾಪಲ್ಲಿ ನಿಮ್ಮ ವೇಸ್ಟ್ ಸೈಜು ಸಿಗುತ್ತೆ. ಸೊ ನಾನೀಗ ಟೇಪಲ್ಲಿ ಹೇಗೆ ಮಾಡ್ತಿದ್ದೀನಿ ಅದೇ ಥರನೇ ನೀವು ಟೇಪಲ್ಲಿ ಮೆಷರ್ಮೆಂಟ್ನ ನೋಡ್ಕೊಬೋದು. ನನಗೆ ಬಂದಿರೋ ಮೆಷರ್ಮೆಂಟಲ್ಲಿ ನಾನು ಹೇಗೆ ಇಡ್ತಿದ್ದೀನಿ ಆ ಲೆವೆಲಲ್ಲಿ ಡಿಸ್ಟೆನ್ಸ್ ಇರಬೇಕು. ಈ ಥರ ನಾವು ಮೆಷರ್ಮೆಂಟ್ ತೊಗೊಬೇಕು, ಒಂದು ಮಾರ್ಕ್ ಹಾಕ್ಕೊಬೇಕು. ದೆನ್ ಟಾಪ್ ಕಾರ್ನರಿಂದ ಹಿಡ್ದು ಅಲ್ಲಿ ಎಷ್ಟು ಬರುತ್ತೆ, ನನಗೆ 10 ಇಂಚಸ್ ಬಂತು. ಅಲ್ಲಿ ಟಾಪ್ ಕಾರ್ನರಿಂದ ಡೌನು 10 ಇಂಚಸ್ ಬಂತು. 10 ಇಂಚಸ್ಗೂ ನಾನು ಕರ್ವ್ ತೊಗೋತಾ ಇದ್ದೀನಿ. ನೆಕ್ಸ್ಟ್ ಬಂದು ಸ್ಕರ್ಟ್ ಲೆಂತ್ ಎಷ್ಟಿದೆ ಅಷ್ಟನ್ನು ನಾವು ತೊಗೊಬೇಕು. ಇದು ಲೈನಿಂಗ್ ಆಗಿರೋದ್ರಿಂದ 3 ಇಂಚಸ್ ಕಮ್ಮಿ ತೊಗೋಬೇಕು. ಸೊ ಸ್ಕರ್ಟ್ ಲೆಂತ್ ಇಫ್ ಇನ್ ಕೇಸ್ 40 ಇದ್ದರೆ 37 ತೊಗೊಬೇಕು. ಓಕೆನಾ? ಆ ಥರ 37 ಮಾರ್ಕ್ ಮಾಡಿಕೊಂಡು ನೆಕ್ಸ್ಟ್ ಈ ಥರ 37 ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದು ಟಾಪ್ ಕಾರ್ನರಿಂದ ಮತ್ತೆ ಎಷ್ಟು ಮೆಷರ್ಮೆಂಟ್ ಇದೆ ಅಂತ ನೋಡ್ಕೊಬೇಕು. ಅಲ್ಲಿಂದ ನಾವು ಇವಾಗ ಕರ್ವ್ ಕೊಡ್ತಾ ಬರಬೇಕು ಟಾಪ್ ಕಾರ್ನರಿಂದ. ಬಿಕಾಸ್ ನಾವು ಮಾರ್ಕ್ ಮಾಡಿರೋ ಕಡೆಯಿಂದ ಹಾಕಿದ್ರೆ ಅದು ಪ್ರಾಪರಾಗಿ ಕರ್ವ್ ಸಿಗಲ್ಲ ನಮಗೆ. ಸೊ ಇವಾಗ ನೀವು ಏನಾದ್ರು ಲೆಂತ್ ತೊಗೊಬೇಕು ಅಂತಂದರೆ ನಾವು ಎಲ್ಲಿ ಫಸ್ಟ್ ವೇಸ್ಟ್ ಸೈಜ್ ಮಾರ್ಕ್ ಮಾಡಿರ್ತೀವಿ ಅಲ್ಲಿಂದನೇ ನೀವು ಲೆಂತ್ ಎಷ್ಟಿದೆ ಅಂತ ತೊಗೊಬೇಕು. ಟಾಪ್ ಕಾರ್ನರ್ನೇ ತೊಗೊಂಡ್ರೆ ನಿಮಗೆ ಮೆಷರ್ಮೆಂಟ್ ಮಿಸ್ ಆಗುತ್ತೆ. ಸೊ ಈ ಥರ ನಾವು ಕರ್ವ್ ಕೊಡ್ತಾ ಮೆಷರ್ಮೆಂಟ್ಗೆ ಎಷ್ಟು ಮೆಷರ್ಮೆಂಟ್ ಇದೆ ಅಂತ ಅಷ್ಟನ್ನು ಕರ್ವ್ ಕೊಡ್ತಾ ಹೋಗಬೇಕು, ಲೆಂತ್ ಎಷ್ಟಿದೆ ಅಂತ. ಈಗ ಮತ್ತೆ ಹೇಳ್ತಿದ್ದೀನಿ, ನೆಕ್ಸ್ಟ್ ಇಲ್ಲಿ 4 ವೇಸ್ಟ್ ಸೈಜ್ ಡಿವೈಡೆಡ್ ಬೈ 4 ಮಾಡಿದಾಗ ಬರೋ ಎಷ್ಟು ಇಂಚಸ್ನ ನಾವು ಈ ರೀತಿ ಮಾರ್ಕ್ ಮಾಡ್ಕೊಳ್ಬೇಕು, ಕರ್ವ್ ಕೊಡಬೇಕು. ಎಷ್ಟು ಇದೆ ಅಷ್ಟನ್ನು ಕರ್ವ್ ಕೊಡಬೇಕು. ದೆನ್ ನಾವು ಮಾರ್ಕ್ ಮಾಡಿರೋ ಕಡೆಯಿಂದ ಲೆಂತ್ ಡೌನ್ ಎಷ್ಟಿದೆ, ಸ್ಕರ್ಟ್ ಲೆಂತ್ ಎಷ್ಟಿದೆ ಅಷ್ಟನ್ನು ನಾವು ಮಾರ್ಕ್ ಮಾಡಿಕೊಂಡು ಸರ್ಕಲ್ ಈ ರೀತಿ ಅಂಬ್ರೆಲಾ ಕಟ್ಗೆ ಬೇಕಾಗಿರೋ ಈ ರೀತಿ ನಾವು ಮಾರ್ಕ್ ಕೊಡಬೇಕು. ದೆನ್ ಕಟ್ ಮಾಡೋಣ. ಕಟ್ ಮಾಡಿದ ನಂತರ ನಿಮಗೆ ಎಕ್ಸ್ಟ್ರಾ ಪೀಸ್ ಬೇಕಾಗುತ್ತೆ. ಬಿಕಾಸ್ ನೀವು ಅಲ್ಲಿ ನೋಡ್ಬೋದು ಎಕ್ಸ್ಟ್ರಾ ಜಾಯಿನ್ ಮಾಡಬೇಕು ನಾವು. ಬಿಕಾಸ್ ನಾವು ಸ್ಕರ್ಟ್ ಲೆಂತ್ಗೆ ಸಾಲೋದಿಲ್ಲ. ಸೊ ನಾವು ಕೆಳಗಡೆ ಮಿಕ್ಕಿರೋ ಪೀಸಲ್ಲಿ ನಾವು ಜಾಯಿನ್ ಮಾಡಬೇಕಾಗತ್ತೆ. ಈಗ ತೊಗೊಂಡಿರೋ ಎಕ್ಸ್ಟ್ರಾ ಪೀಸಲ್ಲಿ ನಾನು ಇಡ್ತಿರೋ ರೀತಿ ಜಾಯಿನ್ ಮಾಡಬೇಕು. ಅದು 2 ಪೀಸ್ ಮೀನ್ಸ್ 2 ಪೀಸ್ ತೊಗೊಂಡು ನಾವು ಫೋಲ್ಡ್ ಮಾಡಿ ಜಾಯಿನ್ ಮಾಡಬೇಕು. ಬಿಕಾಸ್ ನಮಗೆ 2 ಪೀಸ್ಗೆ ಶಾರ್ಟೇಜ್ ಆಗಿದೆ. ಸೊ ಮತ್ತೆ ಇವಾಗ ಲೆಂತ್ ನೋಡ್ಕೊಬೇಕು, ಎಷ್ಟಿದೆ ಲೆಂತ್ ಎಷ್ಟಿತ್ತು, 40 ಇತ್ತು. ಸೊ 40ನ ನಾನು ಮತ್ತೆ ಮಾರ್ಕ್ ಮಾಡ್ಕೊತೀನಿ. ಈ ಥರ ಮಾರ್ಕ್ ಮಾಡಿಕೊಂಡು ಸ್ಕರ್ಟ್ಗೆ ಎಕ್ಸ್ಟ್ರಾ ಪೀಸ್ನ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಈಗ ಲೈನಿಂಗ್ ಕಟ್ ಮಾಡಾಗಿದೆ. ಇವಾಗ ನಾವು ಮೇನ್ ಫ್ಯಾಬ್ರಿಕ್ ಕಟ್ ಮಾಡಬೇಕು. ಮೇನ್ ಫ್ಯಾಬ್ರಿಕ್ಗೆ ನಾನು 4 ಲೇಯರ್ಸ್ ಆಗಿ ತೊಗೊಂಡಿದ್ದೀನಿ. ಇದು ಹೇಗೆ ಅಂತಂದರೆ 4 ಲೇಯರ್ಸು ಸಮವಾಗಿ ತೊಗೋತಿದ್ದೀವಿ, ಟ್ರಯಾಂಗಲ್ ಯಾವುದು ಬರಲ್ಲ. ಸೊ ಇಲ್ಲೇನಂತಂದರೆ ನಾನು ಟಾಪಲ್ಲಿ ಸ್ವಲ್ಪ ಸಣ್ಣ ಇರೋರಿಗೆ 4 ಇಂಚಸ್ ಸಾಕು, ಸ್ವಲ್ಪ ದಪ್ಪ ಇರೋರಿಗೆ 5 ಇಂಚಸ್ ಸಾಕು, ಅದಕ್ಕಿಂತ ಸ್ವಲ್ಪ ದಪ್ಪ ಇರೋರಿಗೆ 6 ಇಂಚಸ್ ಸಾಕು. ಆ ಥರ ನಾನು ಕಾರ್ನರಲ್ಲಿ ತೊಗೊಂಡಿದ್ದೀನಿ. ನೀವು ಅಷ್ಟೇ ನಿಮ್ಗೆ ಎಷ್ಟು ಇಂಚಸ್ ಬೇಕಾಗುತ್ತೆ ಅಂತ ನೋಡ್ಕೊಳ್ಳಿ. ಮೀಡಿಯಮ್ ಆಗಿದ್ದರೆ ಈ ಥರ ಫೋಲ್ಡ್ ಮಾಡಿದ್ರೆ ಮಾತ್ರ ಕಮ್ಮಿ ನಾವು ಮೆಷರ್ಮೆಂಟ್ ತೊಗೊಬೇಕು. ನಾವು ಏನು ಆ್ಯಕ್ಚುಯಲ್ ವೇಸ್ಟ್ ಇರುತ್ತೆ ಅದಕ್ಕಿಂತ 2 ಇಂಚಸ್ ಕಮ್ಮಿ ತೊಗೋಬೇಕು. ಸೊ ದೆನ್ ಅದಾದಮೇಲೆ ಲೆಂತ್ ಎಷ್ಟಿದೆ, ನಾರ್ಮಲ್ ಆ್ಯಕ್ಚುಯಲ್ ಲೆಂತ್ ಎಷ್ಟಿದೆ ಅದನ್ನು ನಾವು ಮಾರ್ಕ್ ಮಾಡ್ಕೊಬೇಕು. ಇವಾಗ ನಾನು ವೇಸ್ಟ್ ಸೈಜ್ ಕಟ್ ಮಾಡ್ಕೊತಾ ಇದ್ದೀನಿ, ಹಾಗೆ ಲೆಂತ್ನೂ ಕೂಡ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಯಲ್ ಲೆಂತ್ ಎಷ್ಟಿದೆ ಅದಕ್ಕಿಂತ ನಾವು ಎಕ್ಸ್ಟ್ರಾ 1 ಇಂಚಸ್ನ ಎಕ್ಸ್ಟ್ರಾ ತೊಗೊಬೇಕು. ಬಿಕಾಸ್ ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡುವಾಗ ನಮಗೆ ಎಕ್ಸ್ಟ್ರಾ ಬೇಕಾಗುತ್ತೆ. ಸೊ ಇದು ನಾನು ಮೇನ್ ಫ್ಯಾಬ್ರಿಕ್ಕು
ಸ್ಯಾಟಿನ್ನು ಕೂಡ ಕಟ್ ಮಾಡಿ ಆಗಿದೆ. ಇವಾಗ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಎರಡು ಎಲ್ಲೆಲ್ಲಿ ಅಂದರೆ ಎರಡನ್ನೂ ಜಾಯಿನ್ ಮಾಡಬೇಕು. ಇಲ್ಲಿ ಎರಡು ಕಾರ್ನರ್ಸ್ ಮೀನ್ಸ್ ಎರಡು ಎಡ್ಜನ್ನು ನಾವು ಜಾಯಿನ್ ಮಾಡಿ ಸ್ಟಿಚ್ ಮಾಡಬೇಕು. ಈ ಥರ ಎರಡನ್ನೂ ಅಂದರೆ ಎರಡು ಪೀಸ್ನು ಒಂದು ಪೀಸ್ ಥರ ಮಾಡಬೇಕು. ಸೊ ಅದಾದಮೇಲೆ ನಾನು ಲೈನಿಂಗ್ ಎಕ್ಸ್ಟ್ರಾ ಪೀಸ್ ಏನಿತ್ತು ಅದನ್ನು ಇವಾಗ ಜಾಯಿನ್ ಮಾಡ್ಕೊಳ್ಳೋಣ. ಎಕ್ಸ್ಟ್ರಾ ಪೀಸು ಈ ಥರ ಏನು ಫಸ್ಟು ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿದ್ದು ರೈಟ್ ಸೈಡ್ ಮೇಲೆ ರೈಟ್ ಸೈಡ್ ಇಟ್ಟು ಈ ಥರ ಸ್ಟಿಚ್ ಮಾಡ್ಕೊಬೇಕು. ಒನ್ ಲೇಯರ್ ಸ್ಟಿಚ್ ಮಾಡಿಕೊಂಡು ದೆನ್ ನೆಕ್ಸ್ಟ್ ಅದನ್ನು ಮೇಲೆ ಫೋಲ್ಡ್ ಮಾಡಿ ಮತ್ತೆ ಇನ್ನೊಂದು ಲೇಯರ್ನ ಸ್ಟಿಚ್ ಮಾಡಬೇಕು. ನಾನು ಹೇಗೆ ಸ್ಟಿಚ್ ಮಾಡ್ತೀನಿ ಅದೇ ಥರ. ನೆಕ್ಸ್ಟ್ ಇವಾಗ ಮೇನ್ ಫ್ಯಾಬ್ರಿಕ್ಕು ಏನು ಸ್ಯಾಟಿನ್ ಇದೆ ಅದನ್ನು ರಾಂಗ್ ಸೈಡ್ ಮೀನ್ಸ್ ಒಳಗಡೆ ಬಟ್ಟೆ ತೊಗೊಂಡು ನೆಕ್ಸ್ಟ್ ಅದ್ರ ಮೇಲೆ ನಾರ್ಮಲಾಗಿ ಲೈನಿಂಗ್ನ ಹಾಕಬೇಕು. ಲೈನಿಂಗ್ ಹಾಕಿದ ನಂತರ ಅಲ್ಲೊಂದು ಸ್ಟಿಚ್ ಮಾಡಬೇಕು. ಲೈನಿಂಗ್ ಹಾಕಿದ ನಂತರ ಪಟ್ಟಿ ತೊಗೊಬೇಕು. ಪಟ್ಟಿನ ನಾವು ಏನು ಮಾಡ್ತಿದ್ದೀನಿ ನಾನು ಅಂದರೆ ಒಂದು ಕ್ಯಾನ್ವಾಕ್ಸ್ ತೊಗೊಂಡು ಕ್ಯಾನ್ವಾಕ್ಸ್ನ ಇಟ್ಟು ಐರನ್ ಮಾಡಿ ಅದ್ರ ಮೇಲೆ ಈ ರೀತಿ ಒಂದು ಸ್ಟಿಚ್ ಹಾಕೋತಾ ಇದ್ದೀನಿ. ಬಿಕಾಸ್ ಕ್ಯಾನ್ವಾಸ್ ಆದರೆ ಜರುಗಲ್ಲ, ಏನೇ ಆದರೂ ಜರುಗಲ್ಲ. ಸೊ ಈ ಥರ ಒಂದು ಸ್ಟಿಚ್ ಹಾಕೋತಾ ಇದ್ದೀನಿ ಕ್ಯಾನ್ವಾಸ್ ಮೇಲೆ ಈ ಥರ ಒಂದು ಸ್ಟಿಚ್ ಹಾಕೊಂಡ್ಮೇಲೆ ನಿಮಗೆ ಅಲ್ಲಿ ಎಕ್ಸ್ಟ್ರಾ 2 ಇಂಚಸ್ ಸಾಕು. 2 ಇಂಚಸ್ ತೊಗೊಂಡು ಸ್ಟಿಚ್ ಹಾಕೋತಾ ಇದ್ದೀನಿ. ಸೊ ನೆಕ್ಸ್ಟ್ ಎಕ್ಸ್ಟ್ರಾ ಫ್ಯಾಬ್ರಿಕ್ನ ನಾವು ಕಟ್ ಮಾಡಿಬಿಡ್ಬೇಕು. ಅಲ್ಲಿ ನನಗೆ ಸ್ಟಿಚ್ ಮಾಡೋಕ್ಕಂತ ಒಂದು ಹಾಫ್ ಇಂಚಸ್ ಮಾತ್ರ ನಾನು ತೊಗೊಂಡಿದ್ದೀನಿ. ಎಕ್ಸ್ಟ್ರಾ ಪೀಸ್ನ ನಾನು ಕಟ್ ಮಾಡಿಬಿಡ್ತೀನಿ. ಇವಾಗ ಇದನ್ನೇನು ಮಾಡ್ತೀನಿ ಅಂದರೆ ನನ್ನ ಸ್ಕರ್ಟ್ ಇದೆಯಲ್ಲ ಸ್ಕರ್ಟಿಗೆ ಇದನ್ನು ಈಗ ನೆಕ್ಸ್ಟ್ ನಾನು ಸ್ಕರ್ಟ್ ರಾಂಗ್ ಸೈಡ್ ಇರೋದೆಯಲ್ಲ ಅಲ್ಲಿಗೆ ನಾನು ಇದನ್ನು ರೈಟ್ ಸೈಡ್ನ ಹಾಕಿ ಸ್ಟಿಚ್ ಮಾಡ್ತಿದ್ದೀನಿ. ಬಿಕಾಸ್ ನಾವು ಯಾವಾಗಲೂ ಫಸ್ಟೇ ನಾವು ರೈಟ್ ಸೈಡಿಗೆ ಸ್ಟಿಚ್ ಮಾಡ್ಕೊಂಬಿಟ್ರೆ ನಮಗೆ ಅಲ್ಲಿ ಸ್ಟಿಚಿಂಗ್ ಕಾಣಿಸೋ ಚಾನ್ಸಸ್ ಇದೆ. ಸ್ಟಿಚಿಂಗ್ ನೀವು ಮತ್ತೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡುವಾಗ ಸ್ಟಿಚಿಂಗ್ ಕಾಣಿಸೋ ಚಾನ್ಸಸ್ ಇದೆ. ಸೊ ಅದಕ್ಕೆ ನಾನು ಫಸ್ಟು ರಾಂಗ್ ಸೈಡ್ ಮೇಲೆ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಇವಾಗ ನಾನು ಜಿಪ್ ಹಾಕ್ತಾಯಿದ್ದೀನಿ. ಜಿಪ್ ಹೇಗೆ ಹಾಕ್ತಿದ್ದೀನಿ ಅಂದರೆ ಅದನ್ನು ಉಲ್ಟಾ ಮಾಡಬೇಕು. ಲೈಕ್ ರೈಟ್ ಸೈಡ್ನ ಬಟ್ಟೆ ಇಟ್ಟು ನಾನು ಹೇಗೆ ಜಿಪ್ ಹಾಕ್ತಿದ್ದೀನಿ ಹಾಗೆ ಒಂದು ಪಿನ್ ಹಾಕ್ಕೊಬೇಕು. ಪಿನ್ನ ನೀವು ಹಾಕ್ಕೊಂಡು ಸೇಫ್ಟಿಯಾಗಿ ಇಟ್ಕೊಂಡ್ರೆ ಬಟ್ಟೆ ಜರುಗಲ್ಲ. ಸೊ ಪಿನ್ ಹಾಕ್ಕೊಂಡು ಯಾವಾಗಲೂ ಸ್ಟಿಚ್ ಮಾಡೋದನ್ನ ಟ್ರೈ ಮಾಡಿ, ಆವಾಗ ನಿಮಗೆ ಈಸಿ ಆಗುತ್ತೆ ಸ್ಟಿಚ್ ಮಾಡೋಕ್ಕೆ. ಇದನ್ನು ಹೀಗೆ ಇಟ್ಕೊಂಡು ಜಿಪ್ದೆ ಅನ್ನೋ ಒಂದು ಫೂಟ್ ಸಿಗುತ್ತೆ. ಆ ಜಿಪ್ ಫೂಟೆಲ್ಲ ನೀವು ಸ್ಟಿಚ್ ಮಾಡಿದ್ರೆ ನಿಮಗೆ ಕರೆಕ್ಟಾಗಿ ಪ್ರಾಪರಾಗಿ ಜಿಪ್ಪು ಪರ್ಫೆಕ್ಟಾಗಿ ಬರುತ್ತೆ. ಇಲ್ಲ ಅಂತಂದರೆ ಬಟ್ಟೆ ಹಾಳಾಗುತ್ತೆ. ಇಲ್ಲ ಅಂದರೆ ಜಿಪ್ನ ಕೂರಿಸಿ ಸ್ಟಿಚ್ ಮಾಡೋಕ್ಕಾಗಲ್ಲ ನಾರ್ಮಲ್ ಫೂಟಲ್ಲಿ. ಸೊ ಜಿಪ್ ಫೂಟ್ ಅಂತಲೇ ಬರುತ್ತೆ. ಆ ಫೂಟಲ್ಲಿ ನೀವು ನೀಟಾಗಿ ಫಿನಿಶಿಂಗ್ ಸಿಗುತ್ತೆ. ಸೊ ಇದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಇದೊಂದು ಲೇಯರ್ ನೋಡಿ ಈ ಥರ ನೀವು ಜಿಪ್ ಹಾಕೋಕ್ಕಾಗುತ್ತಾ ಇಲ್ವಾ ಅಂತ ಒಂದ್ಸರಿ ಚೆಕ್ ಮಾಡ್ಕೊಬೇಕು. ಬಿಕಾಸ್ ಸಮ್ಟೈಮ್ಸ್ ಕ್ಲಾತ್ ಸಿಕ್ಕಾಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ನೆಕ್ಸ್ಟ್ ಸೈಡ್ ಇನ್ನೊಂದು ಸೈಡಿಗೆ ಜಿಪ್ ಹಾಕೋದು ಹೇಗೆ ಅಂತಂದರೆ ಇನ್ನೊಂದು ಸೈಡ್ ಅದನ್ನು ಫೋಲ್ಡ್ ಮಾಡಿ ಇಟ್ಕೊಂಡು ಮತ್ತೆ ಅದನ್ನು ರಾಂಗ್ ಸೈಡ್ ಮೀನ್ಸ್ ನಾನು ಹೇಗೆ ತೋರಿಸ್ತಿದ್ದೀನಿ ಆ ರೀತಿ ಇಟ್ಕೊಂಡು ನೀವು ಒಂದು ಸೇಫ್ಟಿ ಪಿನ್ಗಳನ್ನ ಹಾಕ್ಕೊಳ್ಳಿ. ಗುಂಡು ಪಿನ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಈಗ ಜಿಪ್ಪು ಸ್ಟಿಚ್ ಮಾಡಾಗಿದೆ ನೋಡಿ. ಈ ಥರ ಕರೆಕ್ಟಾಗಿ ಬರಬೇಕು, ಕ್ಲಾತ್ ಸಿಕ್ಕಾಕೊಂಬಾರ್ದು. ನೆಕ್ಸ್ಟು ಪಟ್ಟಿ ಇದೆಯಲ್ಲ ಪಟ್ಟಿನ ನಾವು ಫೋಲ್ಡ್ ಮಾಡಿ ಅದ್ರ ಮೇಲೆ ನಾವು ಒಂದು ಸ್ಟಿಚ್ ಹಾಕ್ಕೊಬೇಕು. ನಾನು ಹೇಗೆ ಸ್ಟಿಚ್ ಹಾಕ್ತಿದ್ದೀನಿ ನೋಡಿ. ಒಂದು ಸತಿ ಈ ಥರ ಫೋಲ್ಡ್ ಮಾಡಿ ಮೇಲ್ಗಡೆಗೆ ಫೋಲ್ಡ್ ಮಾಡಿಬಿಟ್ಟು ಒಂದು ಸ್ಟಿಚ್ ಹಾಕ್ಕೊಬೇಕು. ಈ ಥರ ಒಂದು ಸ್ಟಿಚ್ ಹಾಕ್ಕೊಂಡಿದ ನಂತರ
ಹಾಕೊಂಡಿದ ನಂತರ ನಿಮಗೆ ನೀಟಾಗಿ ಅದು ಜರ್ಗೆಲ್ಲ ಕೂರುತ್ತೆ, ಪ್ರಾಪರಾಗಿ ಕೂರುತ್ತೆ. ಅದು ಒಂದು ಸ್ಟಿಚ್ ಹಾಕೊಂಡ್ಮೇಲೆ ನಾವು ಮತ್ತೆ ಈ ಥರ ಇದನ್ನು ಫೋಲ್ಡ್ ಮಾಡಬೇಕು. ಈ ರೀತಿ ಫೋಲ್ಡ್ ಮಾಡಿ ಅದನ್ನು ಫಿನಿಶಿಂಗ್ ಕೊಡಬೇಕು. ಸೊ ಹಾಗೆ ಫಿನಿಶಿಂಗ್ ಕೊಟ್ಟಿದ ನಂತರ ನಾವು ಇನ್ನರ್ ಲೈನಿಂಗ್ ಏನಿರುತ್ತೆ ಸೈಡ್ ಏನು ಬಿಟ್ಟಿರ್ತೀವಿ ಅದನ್ನ ಸ್ಟಿಚ್ ಮಾಡ್ಕೊಬೇಕು. ನಾನು ಹೇಗೆ ಸ್ಟಿಚ್ ಮಾಡ್ತಿದ್ದೀನಿ ನೋಡಿ. ಫಸ್ಟ್ ಲೈನಿಂಗ್ನ ನಾವು ಸ್ಟಿಚ್ ಮಾಡ್ಕೊಬೇಕು. ಹೀಗೆ ಲೈನಿಂಗ್ ಸ್ಟಿಚ್ ಮಾಡ್ಕೊಂಡಿದ ನಂತರ ಒಳಗಡೆ ಪೀಸ್ನ ಅದನ್ನು ತೆಗೆದುಬಿಟ್ಟು ನೆಕ್ಸ್ಟ್ ಸ್ಟಿಚ್ ಮಾಡಬೇಕು. ಹೀಗೆ ನಾನು ತೋರಿಸ್ತಿದ್ದೀನಿ ನೋಡಿ, ಆ ಥರ ಸ್ಟಿಚ್ ಮಾಡ್ಕೊಬೇಕು. ಅದಾದಮೇಲೆ ನೆಕ್ಸ್ಟು ಕೆಳಗಡೆ ಎಡ್ಜ್ ಕಾರ್ನರ್ನ ನಾವು ಒಂದು ಸತಿ ಸ್ಟಿಚ್ ಮಾಡ್ಕೊಂಬಿಡ್ಬೇಕು. ಒಂದೇ ಒಂದು ಲೇಯರ್ ತಗೊಂಡು ನಾನು ಹೇಗೆ ಸ್ಟಿಚ್ ಮಾಡ್ತಿದ್ದೀನಿ ಆ ಥರ ಸ್ಟಿಚ್ ಮಾಡ್ಕೊಬೇಕು. ಅದಾದಮೇಲೆ ಅಲ್ಲಿಂದ ಎಕ್ಸ್ಟ್ರಾ ಪೀಸ್ಗಳಿರ್ತದೆ ನೋಡಿ, ನಾನು ಎಕ್ಸ್ಟ್ರಾ ಪೀಸ್ಗಳನ್ನ ಕಟ್ ಮಾಡ್ತಾಯಿದ್ದೀನಿ. ಈ ಥರ ಎಕ್ಸ್ಟ್ರಾ ಪೀಸ್ಗಳನ್ನ ಕಟ್ ಮಾಡಿದಾಗ ನಿಮಗೆ ಸಣ್ಣದಾಗಿ ಸ್ಟಿಚಸ್ ಎಷ್ಟು ಎಡ್ಜಲ್ಲಿ ನೀವು ಸ್ಟಿಚ್ ಮಾಡ್ಬೋದು ಅಷ್ಟು ಎಡ್ಜಲ್ಲಿ ಸ್ಟಿಚ್ ಮಾಡೋಕ್ಕೆ ಟ್ರೈ ಮಾಡಿ. ಬಿಕಾಸ್ ಈ ಥರ ಕಟ್ ಮಾಡೋ ನೆಸೆಸಿಟಿ ಇರಲ್ಲ. ಅದಾದಮೇಲೆ ನೆಕ್ಸ್ಟು ಮತ್ತೆ ಇನ್ನೊಂದು ಫೋಲ್ಡ್ ಮಾಡಿ ಕ್ಲಾತ್ನ ಸ್ಟಿಚ್ ಮಾಡಿದ್ರೆ ನಿಮ್ಮ ಸ್ಕರ್ಟ್ ಕಂಪ್ಲೀಟ್ ಆಗುತ್ತೆ. ನೋಡಿ, ನಮ್ಮ ಕ್ಲೈಂಟ್ದೇ ಸ್ಕರ್ಟ್ನ ಸ್ಟಿಚ್ ಮಾಡಿ ತೋರಿಸಿದ್ದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.